ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನೀಕರಣ ಹಾಗೂ ನಗರೀಕರಣದ ಒಂದು ಅತ್ಯಂತ ದೊಡ್ಡ ದುಷ್ಪರಿಣಾಮ ಅಂತಂದ್ರೆ ಅದು ಪರಿಸರ ಮಾಲಿನ್ಯ. ಅದರಲ್ಲೂ ಬೆಂಗಳೂರಿನಂತಹ ಮೆಟ್ರೋಪಾಲಿಟನ್ ಸಿಟಿಗಳು ವಾಯು ಮಾಲಿನ್ಯದ ಕೇಂದ್ರವಾಗಿ ಬೆಳೀತಾ ಇರೋದಕ್ಕೆ ಇಲ್ಲಿನ ವಾಹನ ದಟ್ಟಣೆ ಹಾಗೂ ಮಿತಿ ಮೀರಿದ ಜನಸಂಖ್ಯೆ ಅಂದ್ರೆ ಖಂಡಿತ ಅದು ತಪ್ಪಾಗುವುದಿಲ್ಲ. ಪರಿಣಾಮ ಧೂಳು, ಹೊಗೆ, ಫಾಗ್ ತುಂಬಿದ ವಾತಾವರಣದಲ್ಲಿ ಜನ ಉಸಿರುಕಟ್ಟಿ ಬಾಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಮುಂದುವರಿದ ಭಾಗವೇ ಆಸ್ತಮಾ ಅಥವಾ ಅಲರ್ಜಿಯ ಸಮಸ್ಯೆಗಳು. ಅಲರ್ಜಿ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾದಂತಹ ವ್ಯಾಖ್ಯಾನವನ್ನ ಪಡೆದುಕೊಳ್ತಾ ಹೋಗಬಹುದು. ಸಾಮಾನ್ಯವಾಗಿ ಕಂಡುಬರೋ ಅಲರ್ಜಿಗಳ ಲಕ್ಷಣಗಳು ಅಂತಂದ್ರೆ ಉಸಿರಾಡೋಕೆ ಕಷ್ಟವಾಗುವುದು, ಕಣ್ಣಲ್ಲಿ ನೀರು ಸುರಿಯೋದು, ಕಣ್ಣು, ಮೂಗು ಹಾಗೂ ಗಂಟಲಿನಲ್ಲಿ ಕೆರೆತ ಉಂಟಾಗುವುದು, ಮೂಗಿಂದ ಒಂದೇ ಸಮನೆ ನೀರು ಸುರಿಯೋದು ಹಾಗೂ ಎಡೆಬಿಡದೆ ಸೀನೋದು. ಇದರ ಜೊತೆಗೆ ಕೆಲವೊಂದಷ್ಟು ಸೀಸನ್ನಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಅಲರ್ಜಿ ಕೂಡ ಕಾಣಿಸಿಕೊಳ್ಳಬಹುದು. ಹಾಗೆ ಆಸ್ತಮಾ ಸಮಸ್ಯೆ ಕೂಡ ಹಲವಾರು ಕಾರಣಗಳಿಂದ ಹುಟ್ಟುಕೊಂಡು ನರಕ ಯಾತನೆಯನ್ನೇ ತಂದಿಡಬಹುದು. ಹಾಗಾದ್ರೆ ಅಲರ್ಜಿ, ಆಸ್ತಮಾ ಉಂಟಾಗೋಕೆ ನಿರ್ದಿಷ್ಟ ಕಾರಣಗಳು ಏನು? ಯಾವ್ಯಾವ ಬಗೆಯ ಅಲರ್ಜಿಗಳನ್ನ ಸಾಮಾನ್ಯವಾಗಿ ನೋಡ್ತೀವಿ ಹಾಗೂ ಇದರಿಂದ ಮುಕ್ತಿಯನ್ನ ಪಡೆದುಕೊಳ್ಳೋಕೆ ಏನೆಲ್ಲ ಉಪಾಯ ಮಾರ್ಗಗಳಿವೆ ಅನ್ನೋದರ ಬಗ್ಗೆ ನಮ್ಮ ಹೋಮಿಯೋಪತಿಯ ವೈದ್ಯರಾದ ಪ್ರಶಾಂತ್ ರಾವ್ ಅವರು ಇವತ್ತಿನ ನಿಮ್ಮ ಡಾಕ್ಟರ್ ಎಪಿಸೋಡ್ನಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸಿಕೊಡಲಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಇನ್ನು ನೀವು ಸಹ ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಅಲರ್ಜಿ ಅಥವಾ ಆಸ್ತಮಾಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಾ ಅಂತಾದಲ್ಲಿ ವೈದ್ಯರ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದಾಗಿದೆ. ಎಸ್ ಡಾಕ್ಟರ್, ಸಾಮಾನ್ಯವಾಗಿ ಈ ಚಳಿಗಾಲ ಅಂತಂದ್ರೇನೆ ಈ ಅಲರ್ಜಿ ಮತ್ತೆ ಆಸ್ತಮಾ ರಿಲೇಟೆಡ್ ಇಶ್ಯೂಸ್ ಇರೋರಿಗೆ ತುಂಬಾ ಡಿಫಿಕಲ್ಟೀಸ್ ಅನ್ನು ತಂದಿಟ್ಬಿಟ್ಟಿರುತ್ತೆ. ಅದರಲ್ಲೂ ಇವಾಗ ಕೊರೋನಾ ಸೀಸನ್ ಶುರುವಾದಾಗಿಂದ ಪ್ಯಾಂಡಮಿಕ್ ಅನ್ನ ಎದುರಿಸ್ತಾ ಇರೋದು ಅಗೇನ್ ಅಲ್ಲಿ ಒಂದು ಚಾಲೆಂಜ್. ಈ ಆಸ್ತಮಾ ಇರೋರಿಗೆ ಕೊರೋನಾ ಅಟ್ಯಾಕ್ ಆದ್ರೆ ಇನ್ನೂ ಡಿಫಿಕಲ್ಟಿ ಆಗುತ್ತೆ. ಅದ್ರ ಜೊತೆಗೆ ಈ ಉಸಿರಾಟದ ಸಮಸ್ಯೆ ಅನ್ನೋದೇ ಮೇನ್ ಸಿಂಪ್ಟಮ್ ಇದರಲ್ಲಿ. ಹಾಗಾಗಿ ಇದೆರಡನ್ನು ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ. ಸೊ ನೀವು ಹೇಳ್ದಂಗೆ ಇವತ್ತಿನ ದಿವಸ ಅಲರ್ಜಿ ಅನ್ನೋದು ಏನಾಗುತ್ತೆ, ಸೊ ಬಿಫೋರ್ ಈ ಪ್ಯಾಂಡಮಿಕ್ ಬಂದಾಗಿಂದನೂ ಕೂಡ ನಾವು ನೋಡ್ತಾ ಇದ್ದೀವಿ. ಬಟ್ ಅದೇ ರೀತಿ ಸೊ ಯಾವೊಂದು ಪೇಷಂಟ್ಸಲ್ಲಿ ನಾವು ಅಲರ್ಜಿ ಅಂತ ನೋಡ್ತಾ ಇದ್ದೀವಿ ಅಂದ್ರೆ ಸೊ ಎಕ್ಸಾಕ್ಟ್ಲಿ ನಾವು ಅಲರ್ಜಿನ ಸಿನಾನಿನಮ್ ಆಗಿ ನಾವು ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಸೊ ಯಾರು ತುಂಬ ಸೂಕ್ಷ್ಮ ಇರ್ತಾರೆ, ವಾತಾವರಣಕ್ಕಾಗಿರ್ಬೋದು, ಇಲ್ಲ ಕೆಲವೊಂದು ಆಹಾರಕ್ಕಾಗಿರ್ಬೋದು, ಇಲ್ಲ ಧೂಳಿಗಾಗಿರ್ಬೋದು, ಸೊ ಯಾರು ತುಂಬ ಸೂಕ್ಷ್ಮ ಇರ್ತಾರೆ ಅಂಥವ್ರಿಗೆ ಈ ಒಂದು ಅಲರ್ಜಿಕ್ ಕಂಡೀಷನ್ಸ್ ಇಲ್ಲ ಅಲರ್ಜಿಕಿಂದ ಬರ್ತಕ್ಕಂಥ ಈ ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಬೇಸಿಕಲಿ ಸೊ ನಾವು ಇತ್ತೀಚೆಗೆ ಏನೊಂದು ಪ್ಯಾಂಡಮಿಕ್ ಸಿಚುವೇಶನ್ನ ನೋಡ್ತಾ ಇದ್ದೀವಿ. ಸೊ ಈ ಕೋವಿಡ್-19 ಕೂಡ ರೆಸ್ಪಿರೇಟರಿ ಇಲ್ನೆಸ್ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಅದು ಉಸಿರಾಟದಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು, ಸೊ ಇಲ್ಲ ಶೀತ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಸೊ ರನ್ನಿಂಗ್ ನೋಸ್ ಆಗಿರ್ಬೋದು. ಎಷ್ಟೋ ಜನಕ್ಕೆ ಸೊ ಸಿಮ್ಟಮ್ ಸಿಮಿಲಾರಿಟಿ ಅನ್ನೋದು ನಾವು ಎರಡರಲ್ಲೂ ಕೂಡ ನಾವು ನೋಡ್ತಾ ಬರ್ತೀವಿ. ಆ್ಯಂಡ್ ಬೇಸಿಕಲಿ ಈ ಅಲರ್ಜಿ ಅಂತ ಹೇಳಿದಾಗ ದ ಕಾಮನೆಸ್ಟ್ ಸಿಮ್ಟಮ್ಸ್, ಒಂದು ಪೇಷಂಟ್ಸ್ ಅಲರ್ಜಿಯಿಂದ ಬಳಲ್ತಾ ಇದ್ದಾರೆ ಅಂತಂದರೆ ಅವರಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ ನೋಡ್ತಾ ಇರೋದು ಮೂಗು ಕಟ್ಕೊಳ್ತಾ ಇರೋದಿರ್ಬೋದು, ಇಲ್ಲ ಸೀನ್ಗಳು ಅತಿಯಾಗಿ ಬೆಳಗಿನ ಜಾವ ಅದರಲ್ಲೂ ಬರೋದಿರ್ಬೋದು. ಸೊ ಎಷ್ಟೋ ಜನಕ್ಕೆ ಈ ಮುಖದಲ್ಲಿ ಊತ ಅನ್ನೋದನ್ನು ನಾವು ನೋಡ್ತಾ ಬರ್ತೀವಿ. ಸೊ ಲ್ಯಾಕ್ರಿಮೇಷನ್ ಅಂತ ಹೇಳ್ತೀವಿ, ಅಂದರೆ ಕಣ್ಣಲ್ಲಿ ಸತತವಾಗಿ ನೀರು ಅನ್ನೋದು ಬರ್ತಾ ಇರುತ್ತೆ, ಕಣ್ಣಲ್ಲಿ ಉರಿ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಈ ರೀತಿಯಾದ ಒಂದು ಪೇಷಂಟ್ಸ್ಗಳಲ್ಲಿ ನಾವು ಎಕ್ಸಾಕ್ಟಾಗಿ ಏನೊಂದು ಕಾಮನ್ ಕೋಲ್ಡಲ್ಲಿ ಸಿಮ್ಟಮ್ಸ್ ಇರುತ್ತೆ. ಸೊ ಅದು ಬೇಸಿಕಲಿ ನಾವು ಅಕ್ಯೂಟ್ ಕಂಡೀಷನ್ಸ್ ಆಗಿ ನೋಡ್ತೀವಿ, ಕೆಲವು ದಿವಸದಲ್ಲಿ ಮಾತ್ರ ನೋಡ್ತೀವಿ. ಬಟ್ ಯಾವಾಗ ಅದೇ ಒಂದು ಸಿಮ್ಟಮ್ಸು ಪ್ರೊಲಾಂಗ್ ಆಗಿ ಬೆಳೀತಾ ಇದೆ, ಸೊ ಫಾರ್ ಎಕ್ಸಾಂಪಲ್ ಒಂದು 3 ವೀಕ್ಸ್ಗಿಂತಲೂ ಜಾಸ್ತಿಯಾಗಿ ಅದು ಪರ್ಸಿಸ್ಟ್ ಆಗ್ತಾ ಇದೆ ಅಂತಂದಾಗ ನಾವು ಅದನ್ನು ಅಲರ್ಜಿ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಬೇಸಿಕಲಿ ಯಾವೊಂದು ಪೇಷಂಟ್ಸಲ್ಲಿ ಅಲರ್ಜಿ ಅನ್ನೋದಿರುತ್ತೆ, ಸೊ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಇವೊಂದು ಈ ಕೋವಿಡ್-19 ಸಿಚುವೇಷನ್ಸಲ್ಲೂ ಕೂಡ ಸೊ ಪೇಷಂಟ್ಸ್ಗಳಿಗೆ ಯಾರಿಗೆ ಒಂದು ಆಲ್ರೆಡಿ ಒಂದು ಏಲ್ಮೆಂಟ್ ಇರುತ್ತೆ, ಒಂದು ಸೆಕೆಂಡರಿ ಏಲ್ಮೆಂಟ್ ಇರ್ತಕ್ಕಂಥ ಪೇಷಂಟ್ಸ್ಗಳಲ್ಲಿ ಸೊ ಈ ಒಂದು ಕಂಡೀಷನ್ಸ್ ತುಂಬ ಜಾಸ್ತಿನೇ ಒಂದು ಕ್ಯಾಶುವಲಿಟಿ ಅನ್ನೋದು ಕ್ರಿಯೇಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ಬೇಸಿಕಲಿ ಅಲರ್ಜಿ ಅಂತ ಬಂದಾಗ ಹೇಗೆ ಒಂದು ಇಮ್ಯೂನ್ ರೆಸ್ಪಾನ್ಸ್ ಅನ್ನೋದು ಇರ್ತಾ ಇರೋದಿಲ್ಲ ಆಚೆಯಿಂದ ಬರ್ತಕ್ಕಂಥ ಒಂದು ಫಾರಿನ್ ಸಬ್ಸ್ಟೆನ್ಸ್ಗೆ, ಸೊ ಆ ಒಂದು ಪೇಷಂಟ್ಸ್ಗಳಲ್ಲಿ ಸಿಮ್ಟಮ್ಸ್ ಅನ್ನೋದು ಆಲ್ಮೋಸ್ಟ್ ಸೇಮ್ ಆಗಿ ನಾವು ನೋಡ್ತಾ ಬರ್ತೀವಿ.
ಆ್ಯಂಡ್ ಇಲ್ಲಿ ಈ ಇಮ್ಯುನಿಟಿ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಇಮ್ಯುನಿಟಿ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಸೊ ಡ್ಯೂ ಟು ಈ ಒಂದು ಕೊರೋನಾಯಿಂದ ಆಗಿರ್ಬೋದು. ಆ್ಯಂಡ್ ಇಲ್ಲಿ ನಾವು ಆಲ್ಮೋಸ್ಟ್ ಅಲರ್ಜಿ ಅಂತ ಬಂದಾಗ ನಮ್ಮ ಒಂದು ಬಾಡಿಯ ಒಂದು ಇಮ್ಯುನಿಟಿ ಏನಾಗ್ತಿದೆ, ದ ರೆಸ್ಪಾನ್ಸ್ ಅಂತ ಏನು ಹೇಳ್ತೀವಿ. ಸೊ ಈ ಒಂದು ಕಂಡೀಷನ್ಸ್ ನಾವು ನೋಡಬೇಕಾದ್ರೆ ಆಚೆಯಿಂದ ಬರ್ತಕ್ಕಂಥ ಫಾರಿನ್ ಸಬ್ಸ್ಟೆನ್ಸ್ಗೆ, ಸೊ ಅದು ಒಂದು ಯಾವುದೇ ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಕೋಲ್ಡಿಂದ ಇರ್ಬೋದು, ಡಸ್ಟಿಂದ ಇರ್ಬೋದು, ಇಲ್ಲ ಯಾವುದಾದ್ರೂ ಪರ್ಟಿಕ್ಯುಲರ್ ಫುಡ್ ಇರ್ಬೋದು. ಸೊ ಆ ಒಂದು ಇನ್ಫೆಕ್ಷನ್ ಜೊತೆ ನಮ್ಮ ದೇಹ ಅನ್ನೋದು ರಿಯಾಕ್ಟ್ ಆಗದೆ ಸೊ ನಮ್ಮ ಬಾಡಿಯಲ್ಲಿ ಒಂದು IgE ಆ್ಯಂಟಿಬಾಡೀಸ್ ಅಂತ ಹೇಳ್ತೇವೆ. ಸೊ ಇದರ ಒಂದು ಕೆಲಸ ಏನು ಅಂದರೆ ಆಚೆಯಿಂದ ಏನೇ ಒಂದು ಇನ್ಫೆಕ್ಷನ್ ಬರ್ತಾ ಇದ್ದರೂ ಅದ್ರ ಜೊತೆ ಹೋರಾಡ್ತಾ ಇರಬೇಕು. ನಾವು ಈ ಒಂದು ಪ್ರೋಸೆಸ್ನ ಮೆಡಿಕಲಿ ಫ್ಯಾಗೋಸೈಟೋಸಿಸ್ ಅಂತ ಹೇಳ್ತೇವೆ. ಸೊ ಯಾವಾಗ ಆ ಒಂದು IgE ಆ್ಯಂಟಿಬಾಡೀಸ್ ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಒಂದು ಸೆಲ್ಸ್ನ ಹಾಳು ಮಾಡ್ತಾ ಸೊ ಅದೊಂದು ಹಿಸ್ಟಮೈನ್ ಅನ್ನೋ ಒಂದು ಕೆಮಿಕಲ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ ಸೆಲ್ಸ್ನೇ ಹಾಳು ಮಾಡ್ತಾ ಹೋಗುತ್ತೆ. ಸೊ ಆವಾಗ ಈ ರೀತಿಯಾದ ಒಂದು ಅಲರ್ಜಿಕ್ ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಈ ಒಂದು ಅಲರ್ಜಿಕ್ ಲಕ್ಷಣಗಳಿಗೆ ನಾವು ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ನೋಡ್ತಾ ಇರೋದು. ಸೊ ಇವತ್ತಿನ ದಿವಸ ಒಂದು ಆ್ಯಂಟಿ ಅಲರ್ಜಿ ಮಾತ್ರೆಗಳನ್ನು ತೊಗೊಂಡಿರ್ಬೋದು, ಇಲ್ಲ ಸಿಮ್ಟಮ್ಸ್ಗೆ ಆ ಒಂದು ಸೀನ್ ಬರ್ತಾ ಇದೆ, ಇಲ್ಲ ಕಾಮನಾಗಿ ಕೋಲ್ಡ್ ಬರ್ತಾ ಇದೆ ಅಂದರೆ ಅದಕ್ಕೆ ಒಂದು ಮಾತ್ರೆಗಳನ್ನು ತೊಗೊಳ್ತಾ ಸೊ ಕಂಡೀಷನ್ನ ಸಪ್ರೆಸ್ ಮಾಡ್ತಾ ಹೋಗ್ತೀವಿ. ಆರೆಲ್ಸ್ ಎಷ್ಟೋ ಜನ ಪೇಷಂಟ್ಸು ಈಗ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಕಡಿಮೆ ಆಗ್ತಾ ಇದೆ, ನಮ್ಮ ದೇಹದ ಆ್ಯಂಟಿಬಾಡೀಸ್ ಪ್ರಾಪರಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ ಆಚೆ ಕಡೆ ಬರ್ತಕ್ಕಂಥ ಒಂದು ಸಬ್ಸ್ಟೆನ್ಸ್ಗೆ ಅಂತ ಬಂದಾಗ ನಾವು ಆಚೆಯಿಂದ ಆ್ಯಂಟಿಬಯೋಟಿಕ್ಸ್ ಮುಖಾಂತರ ಆ್ಯಂಡ್ ಎಷ್ಟೋ ಜನ ಇದಕ್ಕೆ ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ತೀವಿ ನಾವು, ಅದನ್ನು ತೊಗೊಂಡು ಎಷ್ಟೋ ಜನ ಈ ರೀತಿ ಅವರ ಒಂದು ಕಂಡೀಷನ್ಸ್ನ ಸಪ್ರೆಸ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ರೈಟ್ ಡಾಕ್ಟರ್, ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಚಿಕ್ಕಮಗಳೂರಿಂದ ಕುಮಾರ್ ಕರೆ ಮಾಡಿದ್ದಾರೆ. ಕುಮಾರ್ ಅವರೇ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ಹಲೋ 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 ಹೇಳಿ ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಮಗ MBBS ಮಾಡ್ತಾನೆ ಸರ್. ಮಗ ಈಗ ಓಕೆ ಶಿವಮೊಗ್ಗ ಮೇಘನ್ ಹಾಸ್ಪಿಟಲ್ ಸರ್. ಓಕೆ ಸೊ ಅವನಿಗೆ ಶಿವಮೊಗ್ಗ 4 ವರ್ಷ ಸರ್ ಕೆಮ್ಮು ನೆಗಡೆ, ಒಂದು ಸ್ವಲ್ಪ ಏನಾದ್ರೂ ಎಣ್ಣೆ ಪದಾರ್ಥ ತಿಂದ್ಬಿಟ್ಟೆ ತಕ್ಷಣ ಸರ್. ಓಕೆ 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 ಸೊ ಇದು ಯಾವಾಗಿಂದ ಇರ್ತಾ ಇರೋದು ಈ ತೊಂದರೆ? ಸರ್ ಅದು ಒಂದು 4 ವರ್ಷ ಸರ್. ಈಗ 4 ವರ್ಷ ಸರ್ ಈಗ. ಸೊ ಓಕೆ 4 ವರ್ಷ ಅಂದರೆ ಏನಾದರೂ ಮಾತ್ರೆ ತಗೋತಾ ಇದ್ದೀರಾ, ಲೈಕ್ ಆ್ಯಂಟಿ ಅಲರ್ಜಿ ಥರ ತಗೊಂಡು? ಎಲ್ಲ ತಗೊಂಡೆ. ಬಾಯಲ್ಲಿ ಅದೇ ಒಂದು ಟ್ಯಾಬ್ಲೆಟ್ ಇಟ್ಕೊಂಡು ದಮ್ ಇಳಿಯೋದು ಪೈಪಲ್ಲಿ, ಓಕೆ ಅದು ತಗೊಂಡು ಸರ್. ಆಮೇಲೆ ಬೇರೆ ಬೇರೆ ಡಾಕ್ಟರ್ ತೋರಿಸು, ಚಿಕ್ಕಮೂರು MD ಡಾಕ್ಟರ್ ತೋರಿಸು. ಅದು ವಾಸಿ ಆಗತ್ತೆ, ಮತ್ತೆ ಬರುತ್ತೆ ಅದೇ ರೀತಿ ಬರುತ್ತೆ. ಧೂಳು ಸ್ವಲ್ಪ ಆಗಂಗಿಲ್ಲ. ಓಕೆ ಅಪ್ಪ, ಓಕೆ. ಸೊ ಬೇಸಿಕಲಿ ಏನಾಗುತ್ತೆ ನಾರ್ಮಲಿ ತಿರುಗಂಗಿಲ್ಲ. ಓಕೆ ಹೌದು ಸರ್. ಅವನು MBBS ಮಾಡ್ತಾನೆ ಸರ್ ಶಿವಮೊಗ್ಗದಲ್ಲಿ ಈಗ. ಇಲ್ಲ ತೊಂದರೆ ಇಲ್ಲ. ಒಂದು ನೋಡಿ, ಸೊ ಇವಾಗ ನಾರ್ಮಲಿ ನೀವೇ ಹೇಳ್ತಿದ್ದಂಗೆ ಸೊ ಎಣ್ಣೆ ಪದಾರ್ಥ ತೊಗೊಂಡ್ರೆ ಆಗ್ತಾ ಇಲ್ಲ. ಸೊ ಕೆಲವೊಂದು ಫುಡ್ಗೆ ಒಂದು ಸೆನ್ಸಿಟಿವ್ ಇದ್ದಾನೆ ಅಂತ ಅರ್ಥ. ಸೊ ಏನಾಗ್ಬಿಡತ್ತೆ, ಸೊ ಸುಮಾರು ಜನ ಪೇಷಂಟ್ಸ್ಗೆ ಇವಾಗ ಎಣ್ಣೆ ದಿನಸು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಈ ಒಂದು ಆಹಾರದಿಂದ ಅಲರ್ಜಿ ಅನ್ನೋದು ಇರೋದಿಲ್ಲ. ಸೊ ಅವ್ರ ದೇಹ ಅನ್ನೋದು ಪರ್ಟಿಕ್ಯುಲರ್ ಆ ಒಂದು ಆಹಾರಕ್ಕೆ ತುಂಬ ಸೂಕ್ಷ್ಮ ಇದೆ. ಸೊ ಆ ಸೂಕ್ಷ್ಮತೆಯಿಂದ ಏನಾಗುತ್ತೆ, ಈ ಲಕ್ಷಣಗಳೆಲ್ಲವೂ ನಾವು ನೋಡ್ತಾ ಬರ್ತೀವಿ. ಎಷ್ಟೋ ಜನ ಪೇಷಂಟ್ಸ್ಗೆ ಫಾರ್ ಎಕ್ಸಾಂಪಲ್ ಕೋಲ್ಡ್ ಇರ್ತಕ್ಕಂಥ ಪದಾರ್ಥ ಆಗ್ತಾ ಇರೋದಿಲ್ಲ. ಸೊ ಅದೇ ರೀತಿ ಅವನಿಗೆ ಅವನ ಇಮ್ಯುನಿಟಿ ಅನ್ನೋದು ಅದಕ್ಕೆ ತುಂಬ ಸೂಕ್ಷ್ಮ ಇರುತ್ತೆ. ಆ್ಯಂಡ್ ಆ್ಯಂಟಿ ಅಲರ್ಜೀಸ್ ತೊಗೊಳೋದ್ರಿಂದ ಸೊ ಅವನಿಗೆ ಅವತ್ತಿನ ದಿವ್ಸಕ್ಕೆ ಬೆಟರ್ ಆಗ್ತಾಯಿದೆ. ಅಂದರೆ ಅವನಿಗೆ ಇರ್ತಕ್ಕಂಥ ಒಂದು ಇಮ್ಯುನಿಟಿ ಅನ್ನೋದು ಆ ಒಂದು ಡೇಗೆ ಆಚೆಯಿಂದ ತೊಗೊಳ್ತಕ್ಕಂಥ ಒಂದು ಆರ್ಟಿಫಿಷಿಯಲ್ ಆ್ಯಂಟಿಬಾಡೀಸಿಂದ ಹೆಲ್ಪ್ ಮಾಡ್ತಾ ಇರುತ್ತೆ. ಆ್ಯಂಡ್ ಫರ್ದರ್ ಮತ್ತೆ ಸಪ್ರೆಸ್ ಆಗಿ ಅವನ ಸಮಸ್ಯೆ ಇನ್ನೂ ಬೆಳೀತಾನೆ ಹೋಗುತ್ತೆ. ಸೊ ದ್ಯಾಟ್ ಇಲ್ಲಿ ಏನು ಮಾಡ್ತಾ ಬರಬೇಕು, ಅವ್ನ ಇಮ್ಯುನಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಸೊ ಖಂಡಿತವಾಗ್ಲೂ ಹೋಮಿಯೋಪತಿಲಿ ತುಂಬ ಒಳ್ಳೆ ಮಾತ್ರೆಗಳಿದೆ. ಸೊ ಅದರಿಂದ ಅವ್ನು ಇವೊಂದು ಯಾವುದೇ ರೀತಿಯಾದ ಫುಡ್ ತೊಗೊಂಡ್ರೂ ಕೂಡ ಅವನ ದೇಹದ ಸ್ಥಿತಿ ಹೇಗಿರಬೇಕು ಅಂದರೆ ಸೊ ಆ ಒಂದು ಫುಡ್ಗೆ ಇರ್ಬೋದು, ಅಲರ್ಜಿಕ್ ಸಬ್ಸ್ಟೆನ್ಸ್ ಜೊತೆ ಹೋರಾಡುವಂಥ ಶಕ್ತಿ ನಾರ್ಮಲಿ ಪ್ರತಿಯೊಬ್ಬರಲ್ಲೂ ಹೇಗಿರುತ್ತೆ ಆ ರೀತಿ ನೋಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಖಂಡಿತವಾಗ್ಲೂ ಒಂದ್ಸಲಿ ಭೇಟಿ ಕೊಡಿ, ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಕುಮಾರ್ ಅವರೇ ಕರೆ ಮಾಡೋದಕ್ಕಾಗಿ. ಬೆಂಗಳೂರಿನಿಂದ ಶ್ರೀನಿವಾಸ್ ಮೂರ್ತಿ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಮೂರ್ತಿ ಅವರೇ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ಹಲೋ 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 ಹೇಳಿ. ಏನಿಲ್ಲ, ನನ್ನ ವಾಯ್ಸ್ ಆಕ್ಚುಲಿ ಫಸ್ಟ್ ಆಸ್ತಮಾ ಅಂತ ಹೇಳಿ ಪಲ್ಮನಾಲಜಿಸ್ಟ್ ಇಂಗ್ಲಿಷ್ ಮೆಡಿಸಿನ್ ವಿ ಆರ್ ಟೇಕನ್ ಆಕ್ಚುಲಿ. ಓಕೆ. ಸೊ ದೇ ಗಿವನ್ ಎ ಇನ್ಹೇಲರ್ ಆಲ್ಸೋ ಅಂಡ್ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋದಕ್ಕೆ ಹೇಳ್ಕೊಟ್ರು. ಓಕೆ. ನೌ ಆಕ್ಚುಲಿ ಶಿ ಇಸ್ ಹ್ಯಾವಿಂಗ್ ಲಾಟ್ ಆಫ್ ಕಾಫ್ ಆಕ್ಚುಲಿ. ಓಕೆ. Now they are telling maybe it is converting to COPD, chronic obstructive pulmonary disease ಅಂತ ಹೇಳಿ. ಓಕೆ. ವೆದರ್ ನಿಮ್ಮ ಹೋಮಿಯೋಪತಿನ ಅದಕ್ಕೆ ಏನು ಕೆಮ್ಮು ಕಮ್ಮಿ ಆದರೆ ಅರ್ಧ ಶಿ ವಿಲ್ ಬಿ ರಿಲೀಫ್ಡ್. ಸಿ ಸರ್, ಬೇಸಿಕಲಿ ಏನಾಗುತ್ತೆ, ಎಷ್ಟು ಜನ ಪೇಷಂಟ್ಸಲ್ಲಿ ನಾವು ಆಸ್ತಮಾ ಅಂತ ನೋಡ್ತಾ ಇರ್ತೀವಿ. ಸೊ ಅಲ್ಲಿ ನಾವು ಪ್ರಯರ್ ಹಿಸ್ಟ್ರಿ ಆಫ್ ಅಲರ್ಜಿ ಅಂತಕ್ಕಂಥ ಕಂಡೀಷನ್ ಸುಮಾರು ದಿವಸದಿಂದ ಇದೆ ಅಂತಲೇ ನೋಡ್ತೀವಿ.
ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಪೇಷಂಟ್ಸ್ಗೆ ಸಡನ್ನಾಗಿ ಅಸ್ತಮಾ ಟರ್ನ್ ಆಗೋದು ನಾವು ನೋಡ್ತಾ ಇರೋದಿಲ್ಲ. ಸುಮಾರು ದಿವಸದಿಂದ ಒಂದು ಅಲರ್ಜಿಯಿಂದ ಒಂದು ಮೈಲ್ಡಾಗಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ರಿಪೀಟೆಡ್ ಅಟ್ಯಾಕ್ಸ್ ಆಫ್ ಕೋಲ್ಡ್ ಆಗಿರ್ಬೋದು, ರನ್ನಿಂಗ್ ನೋಸ್ ಇರ್ಬೋದು, ಇಚ್ಚಿ ನೋಸ್ ಇರ್ಬೋದು. ಇದೇ ರೀತಿ ಬೆಳೀತಾ ಬೆಳೀತಾ ಆಸ್ತಮಾ ಅಂತ ಬಂದಾಗ ನೆಗಡಿ ಇಲ್ಲ. ಓಕೆ ಓಕೆ ದೇ ಆರ್ ಗಿವನ್ ವೆಂಟಿಡಾಕ್ ಎಂ ಅಂತ ಹೇಳಿ ದೇ ಆರ್ ಗಿವನ್. ಖಂಡಿತ. ಸೊ ಏನಾಗುತ್ತೆ ನಾರ್ಮಲಿ ಈ ಒಂದು ಆಸ್ತಮಾ ಕಂಡೀಷನ್ಸ್ ಅಲ್ಲಿ ನಾವು ಬ್ರಾಂಕೋ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ನಾವೇನೋ ಒಂದು ಬ್ರಾಂಕಿಯಲ್ ವಾಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಉಸಿರಾಟದ ಪೈಪ್ ಅನ್ನೋದು ಏನಿರುತ್ತೆ ಅಲ್ಲಿ ಸ್ವೆಲ್ಲಿಂಗ್ಸ್ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಸ್ವೆಲ್ಲಿಂಗ್ಸ್ ಆಗಿ ಏನಾಗುತ್ತೆ ಏರ್ವೇಸ್ ಅಬ್ಸ್ಟ್ರಕ್ಟ್ ಆಗ್ತಾ ಬರುತ್ತೆ. ಸೊ ಆ ಏರ್ವೇಸ್ ಅಬ್ಸ್ಟ್ರಕ್ಟ್ ಆಗ್ತಾ ಇರೋದ್ರಿಂದ ವಾಟ್ ಎವರ್ ದ ಮೆಡಿಸಿನ್ಸ್ ನೀವು ಇವಾಗ ತಗೋತಾ ಇದ್ದೀರಾ, ಸೊ ಅಲ್ಲಿ ಏನಾಗುತ್ತೆ ದೋಸ್ ಆರ್ ದ ಬ್ರಾಂಕೋ ಡೈಲೇಟರ್ಸ್, ಅಂದರೆ ಅಲ್ಲಿ ಇರ್ತಕ್ಕಂಥ ವಾಲ್ನ ಡೈಲೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 24 to 48 hours ಡೈಲೇಟ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಸೊ ಅವ್ರಿಗೆ ಇರ್ತಕ್ಕಂಥ ಸಿಂಪ್ಟಮ್ಸಿಂದ ಸ್ವಲ್ಪ ರಿಲೀಫ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಗೇನ್ ಮತ್ತೆ ಅದು ಕನ್ಸ್ಟ್ರಿಕ್ಟ್ ಆಗ್ತಾ ಸಾಗುತ್ತೆ. ಆ್ಯಂಡ್ ಇದೇ ರೀತಿ ಕನ್ಸ್ಟ್ರಿಕ್ಟ್ ಆಗ್ತಾ ಆಗ್ತಾ ಏನಾಗುತ್ತೆ ಮುಂದೊಂದು ದಿವಸ ಸೊ ಅವ್ರು ನಿಮಗೆ ಹೇಳಿರೋ ರೀತಿ COPD ಅನ್ನೋದು ಖಂಡಿತವಾಗ್ಲೂ ನಾವು ನೋಡ್ತೀವಿ. ಸೊ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಬಂದಾಗ ಎಷ್ಟೋ ಜನ ಪೇಷಂಟ್ಸಲ್ಲಿ ನಾವು ನೋಡ್ತಾ ಇರೋದು ಒಂದು ಲಂಗ್ಸ್ ಕೆಲಸನೂ ಕೂಡ ಮಾಡ್ತಾ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾದ ಕಂಡೀಷನ್ಸ್ಗೆ ಆಚೆ ಕಡೆಯಿಂದ ಇನ್ಫೆಕ್ಷನ್ಗೆ ಯಾವುದೇ ರೀತಿ ಎಕ್ಸ್ಪೋಸ್ ಆಗದೆ ಇರೋ ಥರ ಅವರ ಒಂದು ಇಮ್ಯುನಿಟಿ ಇನ್ಕ್ರೀಸ್ ಆಗಬೇಕು. ಆ್ಯಂಡ್ ದ ಬ್ರಾಂಕಿಲ್ ಸ್ವೆಲ್ಲಿಂಗ್ಸ್ ಏನಿದೆ ನಾರ್ಮಲಿ ಅವ್ರ ದೇಹದಿಂದ ರೆಡ್ಯೂಸ್ ಆಗೋದಕ್ಕೆ ಹೋಮಿಯೋಪತಿಲಿ ಖಂಡಿತವಾಗ್ಲೂ ಮಾತ್ರೆಗಳಿದೆ. ಒಂದ್ಸತಿ ನೀವು ಬಂದು ಭೇಟಿ ಕೊಡಿ, ಖಂಡಿತವಾಗ್ಲೂ ಅವರ ಒಂದು ಕಂಡೀಷನ್ಸ್ ನೋಡಿಬಿಟ್ಟು ಅವರಿಗೆ ಸೂಕ್ತವಾದ ಒಂದು ಕಾನ್ಸ್ಟಿಟ್ಯೂಷನ್ ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಶ್ರೀನಿವಾಸ್ ಮೂರ್ತಿ ಅವರೇ ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ಎಸ್ಪೆಷಲಿ ಯಾವಾಗ ಈ ಆಸ್ತಮಾ ಇರ್ಬೋದು, ಅಲರ್ಜಿ ಇರಬಹುದು, ಅದಕ್ಕೆ ಹೆರಿಡೇಟ್ರಿ ಬ್ಯಾಕ್ಗ್ರೌಂಡ್ ಅನ್ನೋದಿರುತ್ತೆ, ಆಗ ಅದನ್ನು ಮೂಲದಿಂದ ಹುಡುಕಿ ಆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡೋದು ಇನ್ನೊಂದು ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ ಅಂತ ಹೇಳ್ಬಹುದು. ಅದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂತಹ ಅಪ್ರೋಚಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮಿಂದ ಕೇಳಿ ಮಾಹಿತಿಯನ್ನು ಪಡಿತೀನಿ. ಆಸ್ತಮಾ ಮತ್ತೆ ಅಲರ್ಜಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳನ್ನ ನಿವಾರಣೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ವಿಜಯಪುರದಿಂದ ಬಸವರಾಜ್ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ಹಲೋ ಸರ್, ನನಗೆ 10 months ಆಯ್ತು ಮೂಗಲ್ಲಿ ವಾಟರ್ ಬರುತ್ತೆ. ಓಕೆ. ಕಡ್ಲೆಕಾಳು ತಿಂದ್ರೆ ಅಲರ್ಜಿ ನನಗೆ. ಓಕೆ. ಎಲ್ಲಿ ತೋರಿಸಿದ್ರು ಕಡಿಮೆ ಆಗ್ತಾ ಇಲ್ಲ ಸರ್. ಅಂದರೆ ಇವಾಗ ಕಂಟಿನ್ಯೂಸ್ ಆಗಿ ಮೆಡಿಸಿನ್ಸ್ ತಗೋತಾ ಇದ್ದೀರಾ? ಹಾಂ, ತಗೋತಾ ಇದ್ದೀನಿ ಸರ್. ಓಕೆ ಓಕೆ. ಬೇಸಿಕಲಿ ಇವಾಗ ಕಂಟಿನ್ಯೂಸ್ಲಿ ಮೂಗಲ್ಲಿ ನೀರು ಸೋರ್ತಾ ಇರುತ್ತೆ ಅಂತ ಹೇಳಿದಾಗ ನಾವಿದನ್ನು ಮೆಡಿಕಲಿ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೇವೆ. ಸೊ ಅಲರ್ಜಿಕ್ ರೈನೈಟಿಸ್ ಅಂತ ಬಂದಾಗ ಇದು ಕೂಡ ಒಂದು ಅಪ್ಪರ್ ಏರ್ವೇಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾರ್ಮಲಿ ನಿಮ್ಮ ದೇಹದಲ್ಲಿ ಏನಾಗ್ತಾ ಇರುತ್ತೆ, ಸೊ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಸೊ ಒಂದು ಮ್ಯೂಕೋಸಲ್ ಲೈನ್ ಅಂತ ಇರುತ್ತೆ. ಸೊ ನಮ್ಮ ಮೂಗಲ್ಲಿ ಸೊ ಆಚೆಯಿಂದ ಬರುವಂಥ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡಬೇಕು. ಬಟ್ ಯಾವಾಗ ನಮ್ಮ ದೇಹದಲ್ಲಿ ಆ ಇನ್ಫೆಕ್ಷನ್ಸ್ ಒಳಗಡೆ ಹೋಗ್ತಾ ಇದೆ, ಸೊ ಕೆಲವರಿಗೆ ಈ ಒಂದು ಶೀತದ ಒಂದು ವಾತಾವರಣದಲ್ಲಿ ಆಗ್ತಾ ಹೋಗ್ಬೋದು, ಇಲ್ಲ ಒಂದು ಸಮ್ಮರಲ್ಲಿ ಆಗಿರ್ಬೋದು, ಡಸ್ಟ್ಗೆ ಎಕ್ಸ್ಪೋಸ್ ಆದಾಗಿರ್ಬೋದು. ಸೊ ನಾವು ಹೇಳ್ದಂಗೆ ಸೊ ಈ ಒಂದು ರನ್ನಿಂಗ್ ನೋಸ್ ಅನ್ನೋದು ದಿ ಕಾಮನೆಸ್ಟ್ ಸಿಂಪ್ಟಮ್ ಅಲರ್ಜಿಕ್ ಕಂಡೀಷನ್ಸ್ಗೆ. ಸೊ ನೀವು ಆ್ಯಂಟಿ ಅಲರ್ಜೀಸ್ ತೊಗೊಳ್ತಾ ಇದ್ದೀರಾ, ಇಲ್ಲ ಆ್ಯಂಟಿ ಡಿಪ್ರೆಸೆಂಟ್ಸ್ ರೀತಿ ಕೊಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲೇನಾಗುತ್ತೆ, ಆ ರೀತಿಯಾದ ಮಾತ್ರೆ ತೊಗೊಂಡಾಗ ನಿಮಗೆ ಸಡನ್ನಾಗಿ ನೀವು ಮಂಕ್ ಆಗ್ತಾ ಬರ್ತೀರಾ, ತುಂಬ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡ್ರೌಸಿನೆಸ್ ಅನ್ನೋದು ತುಂಬ ಇರುತ್ತೆ. ಆ್ಯಂಡ್ ಅದರಿಂದ ನಿಮ್ಗೆ ಇರ್ತಕ್ಕಂಥ ತೊಂದರೆ ಅನ್ನೋದು ನೀವು ಸಪ್ರೆಸ್ ಮಾಡ್ತಾ ಹೋಗ್ತಾ ಇರ್ತೀರ. ಸೊ ಹಾಗಾಗಿ ಈ ಒಂದು ಕಾಯಿಲೆಗೆ ಏನಾಗುತ್ತೆ, ಇದನ್ನು ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡಾಗ ಸೊ ಈ ಒಂದು ಅಲರ್ಜಿಕ್ ರೈನೈಟಿಸ್ ಕಂಡೀಷನ್ಸ್ ಅನ್ನೋದನ್ನು ನಾವು ತಡಿಬೋದು. ಆ್ಯಂಡ್ ನಿಮ್ಮ ಒಂದು ದೇಹದ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಿಸ್ಕೊಳ್ಳೋದ್ರಿಂದ ಸೊ ನಿಮ್ಮ ದೇಹ ಅನ್ನೋದು ಸೊ ಒಂದು ರೆಸಿಸ್ಟೆಂಟ್ ಆಗ್ತಾ ಬರಬೇಕು. ಸೊ ದಟ್ ಯಾವುದೇ ಒಂದು ಆಚೆಯಿಂದ ಬರುವಂಥ ಇನ್ಫೆಕ್ಷನ್ಗೆ ಒಂದು ಹೋರಾಡುವಂಥ ಶಕ್ತಿ ಸಿಗುತ್ತೆ. ಇಲ್ಲ ಇದೇ ಸಮಸ್ಯೆ ಬೆಳೀತಾ ಬೆಳೀತಾ ನಾವು ಹೇಗೆ ಪ್ರತಿ ಕೇಸಸಲ್ಲೂ ಚಿಕ್ಕ ಒಂದು ಅಲರ್ಜಿಯಿಂದ ಆಸ್ತಮಾಗೆ ಟರ್ನ್ಔಟ್ ಆಗ್ತಾ ಇರುತ್ತೆ. ಸೊ ಅದು ಕೂಡ ನಾವು ನೋಡ್ತಾ ಬರ್ಬೋದು. ಸೊ ಹಾಗಾಗಿ ಸೊ ಆದಷ್ಟು ಬೇಗ ನೀವು ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ಸೊ ಇದಕ್ಕೊಂದು ಸೊಲ್ಯೂಷನ್ಸ್ ನಿಮಗೆ ಸಿಗುತ್ತಪ್ಪ. ಥ್ಯಾಂಕ್ ಯು ಬಸವರಾಜ್ ಅವರೇ ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ಇನ್ನು ಈ ಅಲರ್ಜಿ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹೋಗುವಾಗ ಅದರ ವ್ಯಾಖ್ಯಾನ ಹಾಗೆ ಒಬ್ಬರಿಗೆ ಅಲರ್ಜಿಟಿಕ್ ಇರೋದು ಇನ್ನೊಬ್ಬರಿಗೆ ಸೇಮ್ ಸಮಸ್ಯೆ ಉಂಟಾಗಬಹುದು ಅಂತಿಲ್ಲ. ಬಟ್ ಎಸ್ಪೆಷಲಿ ಈ ಆಸ್ತಮಾ ರಿಲೇಟೆಡ್ ಇಶ್ಯೂಸ್ ನೋಡಿದ್ರೆ ಇದು ಸ್ಟ್ರಾಂಗ್ ಆಗಿ ಹೆರಿಡೇಟರಿ ಬ್ಯಾಕ್ಗ್ರೌಂಡ್ ಅನ್ನ ಹೊಂದಿರುವಂತ ಒಂದು ಡಿಸಾರ್ಡರ್ ಆಗಿರುತ್ತೆ. ಸೊ ಅದನ್ನ ಟ್ರೀಟ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಅಂತ ಹೇಳ್ತೀರಾ? ಬೇಸಿಕಲಿ ಏನಾಗುತ್ತೆ, ಇವಾಗ ಅಲರ್ಜಿ ಅಂತ ಪೇಷಂಟ್ಸ್ ಬಂದಾಗ ಪ್ರಾಪರ್ ಹಿಸ್ಟ್ರಿಯಲ್ಲಿ ಒಂದು ಹೆರಿಡಿಟ್ರಿ ಫ್ಯಾಕ್ಟರ್ಸ್ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಬಿಕಾಸ್ ನಾವು ಕಾಮನ್ ಆಗಿ ನೋಡ್ತಾ ಇರೋದು, ಸೊ ಮನೆಯಲ್ಲಿ ಇಫ್ ದ ಸಿಂಗಲ್ ಪೇರೆಂಟ್ಗೆ ಈ ಒಂದು ಸಮಸ್ಯೆ ಇದೆ ಅಂತಂದರೆ 30% ಆಫ್ ದ ಚಾನ್ಸಸ್ ಮಕ್ಕಳಿಗೆ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ 2 ಪೇರೆಂಟ್ಸಲ್ಲಿ ಇತ್ತು ಅಂತಂದಾಗ
ಸೊ ನಾವು 80% ಆಫ್ ಚಾನ್ಸಸ್ ಇದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ಗಿಂತಲೂ ಹೆರಿಡಿಟರಿ ಫ್ಯಾಕ್ಟರ್ಸಿಂದ ಸೊ ಮ್ಯಾಕ್ಸಿಮಮ್ ಪೇಷಂಟ್ಸ್ಗಳಿಗೆ ಬರ್ತಾ ಇರುತ್ತೆ. ಸೊ ನಾವು ಇವತ್ತಿನ ದಿವಸ ಕ್ಲಿನಿಕಲ್ಲಿ ನೋಡ್ತಾ ಬಂದಾಗಲೂ ಕೂಡ ಸೊ ನಮ್ಮ ಅಜ್ಜಿಗೂ ಕೂಡ ಈ ರೀತಿ ತೊಂದರೆ ಇತ್ತು ಅಂತ ಹೇಳ್ತಾರೆ, ನಮ್ಮ ತಂದೆಗಿತ್ತು, ಸೊ ಅದರಿಂದ ನನಗೂ ಬರ್ತಾ ಇದೆ ಡಾಕ್ಟರ್ ಅಂತ ಹೇಳ್ತಾರೆ. ಆ್ಯಂಡ್ ಎಷ್ಟೋ ಜನ ಪೇಷಂಟ್ಸಲ್ಲಿ ನಾವು ತುಂಬ ಇಂಪಾರ್ಟೆಂಟಾಗಿ ನೋಟಿಸ್ ಮಾಡ್ತಾ ಇರೋದು, ಸೊ ಅವರಿಗೆ ಯಾವುದರಿಂದ ಅಲರ್ಜಿ ಇರ್ತಾಯಿತ್ತು, ಸೊ ಅವ್ರಿಗೆ ಯಾವುದರಿಂದ ತೊಂದರೆ ಬರ್ತಾಯಿತ್ತು, ಸೊ ಸೇಮ್ ಒಂದು ಅಲರ್ಜಿನ ಇವ್ರಿಗೆ ಇರ್ತಾ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಸೊ ಅವ್ರ ಮನೇಲಿ ಅವ್ರ ತಂದೆಗೆ ಅಲರ್ಜಿ ಇದ್ದಾಗ ಸೊ ಅವರಿಗೆ ಒಂದು ಹಾಲಿನ ಒಂದು ಪದಾರ್ಥಗಳು ಆಗಿರ್ಬೋದು, ಹಾಲಿಂದ ಉತ್ಪನ್ನ ಮಾಡ್ತಕ್ಕಂಥ ಪದಾರ್ಥಗಳಿಂದ ಅವರಿಗೆ ಏನೋ ತೊಂದರೆ ಆಗ್ತಾ ಇರುತ್ತೆ. ಬಟ್ ಇವ್ರಿಗೆ ಅದ್ಯಾವುದೂ ಆಗ್ತಾ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ಒಂದು ಎಣ್ಣೆ ದಿನಸು ತೊಗೊಳೋದ್ರಿಂದ ಇರ್ಬೋದು, ಇಲ್ಲ ಶೀತದ ಪದಾರ್ಥ ತೊಗೊಳೋದ್ರಿಂದ ಸೊ ಇವರಿಗೆ ತೊಂದರೆ ಬರ್ತಾ ಇರುತ್ತೆ. ಸೊ ಈ ರೀತಿ ಡಿಫ್ರೆನ್ಸ್ ಅನ್ನೋದು ನೋಡ್ತಾ ಹೋಗ್ತೀವಿ. ಬಟ್ ಅವರ ಬಾಡಿಯ ಇಮ್ಯುನಿಟಿಯ ರೆಸ್ಪಾನ್ಸ್ ಅನ್ನೋದು ಆಚೆಯಿಂದ ಬರ್ತಕ್ಕಂಥ ಅಲರ್ಜಿನಿಗೆ ಸೇಮ್ ಆಗ್ತಾ ಇರುತ್ತೆ ಅಂತಲೇ ಹೇಳ್ತೀವಿ. ಸೊ ಈ ರೀತಿ ಯಾರಿಗೆ ಒಂದು ಹೆರಿಡಿಟರಿ ಬ್ಯಾಕ್ಗ್ರೌಂಡ್ ಇರುತ್ತೆ, ಸೊ ಅವ್ರಿಗೆ ಒಂದು ಸ್ಟ್ರಾಂಗ್ ಪ್ರಿಡಾಮಿನೆಂಟ್ ಇರುತ್ತೆ. ಸೊ ಈ ಒಂದು ಕಾಯಿಲೆ ಅನ್ನೋದು ಖಂಡಿತವಾಗ್ಲೂ ದೇಹದಲ್ಲಿ ಆದಷ್ಟು ಬೇಗ ಹೋಗ್ತಾ ಇರೋದಿಲ್ಲ. ಎಷ್ಟೋ ಜನ ಪೇಷಂಟ್ಸ್ಗಳು ಸೊ ಇವತ್ತಿನ ದಿವಸ 2 ವರ್ಷದಿಂದ ಈ ಒಂದು ಚಿಕಿತ್ಸೆ ತೊಗೋತಾ ಇದ್ದೀನಿ, 3 ವರ್ಷದಿಂದ ತೊಗೋತಾ ಇದ್ದೀನಿ, ಬಟ್ ಸ್ಟಿಲ್ ಆ ಕಾಯಿಲೆ ಅನ್ನೋದು ಕಡಿಮೆ ಆಗ್ತಾ ಇರೋದಿಲ್ಲ. ಜಸ್ಟ್ ಟೈಮಿಂಗ್ ಅವರಿಗೆ 1ರಿಂದ 2 ದಿವಸ ಚೆನ್ನಾಗಿರ್ತಾರೆ. ಇಲ್ಲ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ನಾವು ನೋಡ್ತಾ ಇರೋದು ಸೀಸನಲ್ ವೇರಿಯೇಷನ್ಸ್ ಅಂತ ಹೇಳ್ತೀವಿ. ಸೊ ಈ ಬೇಸಿಗೆ ಬಂದಾಗ ಏನೂ ತೊಂದರೆ ಇರೋಲ್ಲ ಡಾಕ್ಟ್ರೆ, ತುಂಬ ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ. ಸ್ವಲ್ಪ ಈ ಒಂದು ಮ್ಯಾಕ್ಸಿಮಮ್ ಈ ಒಂದು ಅಕ್ಟೋಬರ್ ಸ್ಟಾರ್ಟ್ ಆಯಿತು, ನವಂಬರ್ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಈ ತೊಂದರೆ ಬರುತ್ತೆ. ಈ ಚಳಿಗಾಲ ಮುಗಿಯೋವರೆಗೂ ಕೂಡ ಈ ತೊಂದರೆ ಇದ್ದೇ ಇರುತ್ತೆ. ಅದಕ್ಕೆ ಪ್ರತಿ ದಿವಸ ಮಾತ್ರೆ ತೊಗೋಬೇಕು ಅಂತಲೇ ಹೇಳ್ತಾರೆ ಎಷ್ಟೋ ಜನ. ಸೊ ಈ ರೀತಿ ಕಾಯಿಲೆ ಅನ್ನೋದು ಯಾವಾಗ ಅದು ಹೆರಿಡಿಟರಿ ಫ್ಯಾಕ್ಟರ್ಸಿಂದ ಬರ್ತಾ ಇರುತ್ತೆ, ಇಮಿಡಿಯೇಟ್ಲಿ ಇನಿಷಿಯಲ್ ಪೀರಿಯಡಲ್ಲಿ ಏನು ಮೈಲ್ಡಾಗಿ ಸಿಮ್ಟಮ್ಸ್ ಬರುತ್ತೆ, ಸೊ ಅದನ್ನು ಟ್ರೀಟ್ ಮಾಡೋದು ದಿ ಬೆಸ್ಟ್ ವೇಲಿರುತ್ತೆ. ಸೊ ಸ್ವಲ್ಪ ಅದನ್ನು ನಾವು ಬಿಡ್ತಾ ಹೋಗ್ತೀವಿ ಅಂದರೆ ಸ್ಟೇಜ್ ವೈಸ್ ಸ್ಟೇಜ್ ನಾವು ಹೇಳ್ತೀವಿ. ಒಂದು ಚಿಕ್ಕ ಅಲರ್ಜಿಕ್ ರೈನೈಟಿಸಿಂದ ಸ್ಟಾರ್ಟ್ ಆಗ್ತಾ ಬರುತ್ತೆ, ನಂತರ ಅದೇ ರೀತಿ ಬೆಳೀತಾ ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಅಲರ್ಜಿಕ್ ಸೈನೋಸೈಟಿಸ್ ಅಂತ ಹೇಳ್ತೀವಿ. ಎಷ್ಟೋ ಜನಕ್ಕೆ ಈ ಮುಖದ ಬುರುಡೆಗಳಲ್ಲಿ ಸೈನಸ್ಗಳಿರುತ್ತೆ, ಫ್ರಂಟಲ್ ಸೈನಸ್ ಅಂತ ಹೇಳ್ತೀವಿ, ಮ್ಯಾಕ್ಸಿಲರಿ ಸೈನಸ್ ಅಂತ ಹೇಳ್ತೀವಿ. ಸೊ ಅಲ್ಲೆಲ್ಲ ಏನಾಗುತ್ತೆ, ಅನ್ವಾಂಟೆಡ್ ಮ್ಯೂಕಸ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಆ ಒಂದು ಮ್ಯೂಕಸ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆದಾಗ ಎಷ್ಟೋ ಜನ ಒಂದು ಪೇಷಂಟ್ಸ್ಗಳಲ್ಲಿ ಮುಖ ಊದ್ಕೊಳ್ತಾ ಇರುತ್ತೆ. ಸೊ ಬೆಳಗಿನ ಜಾವ ಮುಖದಲ್ಲಿ ಹೆವಿನೆಸ್ ಇರುತ್ತೆ, ಎಷ್ಟೋ ಜನಕ್ಕೆ ಕಿವಿಲಿ ನೋವು ಕಾಣಿಸ್ಕೊಳ್ಳುತ್ತೆ, ಎಷ್ಟೋ ಜನಕ್ಕೆ ಅನೆಸ್ಮಿಯಾ ಸ್ಮೆಲ್ ಅನ್ನೋದೇ ಗೊತ್ತಾಗ್ತಿಲ್ಲ ಡಾಕ್ಟ್ರೆ ಅಂತ ಹೇಳ್ತಾರೆ. ಸೊ ಈ ಎಲ್ಲ ಲಕ್ಷಣಗಳು ಬರೋದಕ್ಕೆ ಸ್ಟಾರ್ಟ್ ಆಗೋದು. ಆ್ಯಂಡ್ ಇದನ್ನು ಹಂತವಾಗಿ ಬಿಡ್ತಾ ಹೋದಾಗ 3ನೇ ಹಂತದಲ್ಲಿ ಸೊ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಇನ್ಫೆಕ್ಷನ್ ಇನ್ನೂ ಡೀಪಾಗಿ ಹೋಗ್ತಾ ಕೊನೆಯದಾಗಿ ಇದೇ ಒಂದು ಕಂಡೀಷನ್ಸ್ ಅಲರ್ಜಿಕ್ ಆಸ್ತಮಾ ಅಂತ ಟರ್ನ್ಔಟ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಹೆರಿಡಿಟರಿ ಬ್ಯಾಕ್ಗ್ರೌಂಡ್ ಇದ್ದವರಲ್ಲಿ ಸೊ ಇನಿಷಿಯಲ್ ಸಿಮ್ಟಮ್ಸ್ ಕಂಡುಕೊಂಡಾಗ ಟ್ರೀಟ್ಮೆಂಟ್ ಮಾಡೋದು ಇಟ್ ಈಸ್ ಅ ವೆರಿ ಈಸಿಯೆಸ್ಟ್ ಜಾಬ್. ಬಟ್ ಯಾವಾಗ ಅದು ಅಸ್ತಮಾರ್ಗೂ ಟ್ರೀಟ್ ಆಗ್ತಾ ಬರುತ್ತೆ, ಖಂಡಿತವಾಗ್ಲೂ ದ ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಪೇಷಂಟ್ಸ್ಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಟ್ರೀಟ್ಮೆಂಟು ಕೂಡ ಆ ಪ್ರೋಗ್ನೋಸಿಸ್ ಕೂಡ ತುಂಬ ಗ್ರ್ಯಾಜುವಲ್ ಆಗಿ ತುಂಬ ನಿಧಾನಕ್ಕೆ ಪೇಷಂಟ್ಸ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ರೈಟ್ ಡಾಕ್ಟರ್, ಇದೆಲ್ಲದರ ಜೊತೆಗೆ ನಾವು ಯಾವ ರೀತಿಯ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ, ಹಾಗೆ ಡಯಟನ್ನು ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀವಿ ಅನ್ನೋದು ಕೂಡ ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮಹತ್ತರದ ಪಾತ್ರವನ್ನು ವಹಿಸುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಸಲಹೆಗಳನ್ನು ಕೊಡಬೇಕು ಅಂತಂದರೆ ಇವಾಗ ಎಕ್ಸಾಕ್ಟ್ಲಿ ಪೇಷಂಟ್ಸ್ಗೆ ಇವಾಗ ಅಲರ್ಜಿ ಅಂತ ಬಂದಾಗ ಸೊ ನಾವು ಇಷ್ಟೊತ್ತು ಹೇಳ್ದಂಗೆ ಪರ್ಟಿಕ್ಯುಲರ್ಲಿ ದ ಕಾಮನೆಸ್ಟ್ ಅಲರ್ಜಿ ನಾವು ಇವತ್ತಿನ ದಿವಸ ನೋಡ್ತಾ ಇರೋದು ಪೇಷಂಟ್ಸ್ಗಳಲ್ಲಿ ಒಂದು ಕೋಲ್ಡ್ ಅಲರ್ಜಿ ಅನ್ನೋದನ್ನು ನೋಡ್ತಾ ಇದ್ದೀವಿ, ಒಂದು ಡಸ್ಟ್ ಅಲರ್ಜಿ ಅನ್ನೋದನ್ನು ನೋಡ್ತಾ ಇದ್ದೀನಿ, ಒಂದು ಪರ್ಟಿಕ್ಯುಲರ್ ಫುಡ್ ಅಲರ್ಜಿ ನೋಡ್ತಾ ಇದ್ದೀವಿ. ಆ್ಯಂಡ್ ಪ್ರತಿಯೊಂದು ಪೇಷಂಟ್ಸ್ಗೂ ಕೂಡ ಸೊ ಅವ್ರದ್ದೇ ಆದಂಥ ಒಂದು ಸೆನ್ಸಿಟಿವಿಟಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಕೆಲವರಿಗೆ ಈ ಮಿಲ್ಕ್ ಡೈರಿ ಪ್ರಾಡಕ್ಟ್ಸಿಂದ ಆಗ್ತಾ ಇಲ್ಲ ಅಂತಂದಾಗ ಸೊ ಆ ಪೇಷಂಟ್ಸ್ಗಳು ಆ ರೀತಿಯಾದ ಆಹಾರಗಳನ್ನು ಸ್ವಲ್ಪ ದೂರ ಇರಬೇಕು ಅಂತ ಹೇಳ್ತೀವಿ. ಆ್ಯಂಡ್ ಅದೇ ರೀತಿ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಡಸ್ಟ್ ಆಗ್ತಾ ಇಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಸೊ ಮುಖಕ್ಕೆ ಒಂದು ಮಾಸ್ಕ್ ಹಾಕ್ಕೊಂಡು ಓಡಾಡೋದ್ರಿಂದನೂ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ಆ್ಯಂಡ್ ಎಷ್ಟು ಜನ ಪೇಷಂಟ್ಸ್ಗಳಿಗೆ ಕೋಲ್ಡ್ ಕ್ಲೈಮೇಟ್ ಕಂಡೀಷನ್ಸಿಂದ ಈ ತೊಂದರೆ ಬರ್ತಾ ಇದೆ ಅಂತಂದಾಗ ಸೊ ಅದಕ್ಕೆ ಪ್ರಿಕಾಷನರಿಯಾಗಿ ಅವರಿಗೆ ಏನೆಲ್ಲ ಒಂದು ಪ್ರಿಪ್ರೇಷನ್ಸ್ ಇರಬೇಕು ಬಿಫೋರ್ ಈ ವಿಂಟರ್ ಸೀಸನ್ ಬರ್ತಿದ್ದಾಗ ಸೊ ಅದನ್ನು ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಬರೋದು. ಆ್ಯಂಡ್ ಎಷ್ಟೋ ಜನ ಪೇಷಂಟ್ಸ್ಗೆ ಯಾವಾಗ ಆಸ್ತಮಾ ಅನ್ನೋದಿರುತ್ತೆ ಆ್ಯಂಡ್ ಎಕ್ಸಾಕ್ಟ್ಲಿ ರೆಸ್ಪಿರೇಟರಿ ಇಲ್ನೆಸ್ ಅನ್ನೋದೇನಿರುತ್ತೆ ಅಂಥವರಲ್ಲಿ ಎವ್ರಿ ಡೇ ಒಂದು ಮಾರ್ನಿಂಗ್ ವಾಕ್ ಆಗೋದಿರ್ಬೋದು, ಬ್ರಿಸ್ಕ್ ವಾಕ್ ಅಟ್ಲೀಸ್ಟ್ 25 to 30 minutes ಅವ್ರಿಗೆ ಹೆಲ್ಪ್ ಆಗ್ತಾ ಬರುತ್ತೆ. ಆ್ಯಂಡ್ ಬ್ರೀತಿಂಗ್ ಎಕ್ಸಸೈಸ್ ಅನ್ನೋದು ಏನಾಗುತ್ತೆ, ಲಂಗ್ ಕೆಪಾಸಿಟಿ ವಾಲ್ಯೂಮ್ ಅನ್ನೋದು ಪೇಷಂಟ್ಸಲ್ಲಿ ಹೆಚ್ಚಿಸ್ತಾ ಹೋಗುತ್ತೆ. ಆ್ಯಂಡ್ ಇದೆಲ್ಲವೂ ಕೂಡ ಸೊ ಪೇಷಂಟ್ಸ್ಗೆ ಯಾವುದೇ ಟ್ರೀಟ್ಮೆಂಟ್ ಅವ್ರು ತಗೊಳ್ತಾ ಇದ್ದರೂ ಕೂಡ ಅದ್ರ ಜೊತೆಗೆ ಅಡಿಷನ್ ಆಗಿ ಅವ್ರಿಗಿರ್ತಕ್ಕಂಥ ಸಮಸ್ಯೆ ಅನ್ನೋದು ಕಡಿಮೆ ಆಗೋದಕ್ಕೆ ಆಲ್ಮೋಸ್ಟ್ ಪೇಷಂಟ್ಸಿಗೆ ಹೆಲ್ಪ್ ಆಗ್ತಾ ಇರುತ್ತೆ. ಆ್ಯಂಡ್ ಯಾವಾಗ ಅಲರ್ಜಿ ಆಗಿರ್ಬೋದು, ಆಸ್ತಮಾ ಅಂತ ಬಂದಾಗ ವಾಟ್ ಎವರ್ ದ ಡಯಟ್ ಆಗಿರ್ಬೋದು, ರೆಜಿಮನ್ ಅವ್ರು ಫಾಲೋ ಮಾಡ್ತಾ ಇರ್ತಾರೆ. ಸೊ ಅದ್ರ ಜೊತೆಗೆ
ಪ್ರಾಪರ್ ಮೆಡಿಕೇಷನ್ಸ್ ಖಂಡಿತವಾಗ್ಲೂ ಅವಶ್ಯಕತೆ ಇರುತ್ತೆ. ಬಿಕಾಸ್ ಇಲ್ಲಿ ಇಮ್ಯುನಿಟಿ ಅನ್ನೋದು ಪೇಷಂಟ್ಸ್ದು ವೀಕ್ ಆಗ್ತಾ ಇದ್ದಾಗ ಇಮ್ಯುನಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಏನೆಲ್ಲ ಒಂದು ಅವರ ದೇಹದಲ್ಲಿ ಒಂದು ಆಲ್ಮೋಸ್ಟ್ ನೀಡ್ ಇರುತ್ತೆ. ಸೊ ವಿತ್ ಮೆಡಿಸಿನ್ಸ್ ಆಗಿರ್ಬೋದು, ವಿತ್ ಫುಡ್ ಆಗಿರ್ಬೋದು, ಸೊ ವಿತ್ ಅವರ ಒಂದು ಮೆಂಟಲ್ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಸೊ ಅದನ್ನು ಅವರು ಹೇಗೆ ಸರಿಪಡಿಸ್ಕೋಬೇಕು, ಸೊ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಪೇಷಂಟ್ಸ್ಗೆ ಸೊ ಯಾವುದೇ ರೀತಿಯ ಒಂದು ಅಲರ್ಜಿ ಆಗಿರ್ಬೋದು, ವೆದರ್ ಇಟ್ ಈಸ್ ಸ್ಕಿನ್ ಅಲರ್ಜಿ ಆಗಿರ್ಬೋದು, ಎಷ್ಟೋ ಜನ ಪೇಷಂಟ್ಸ್ಗೆ ಸೊ ನಾವು ಈ ಅಲರ್ಜಿ ಅಂತ ಬಂದಾಗ ಒನ್ ಈಸ್ ರೆಸ್ಪಿರೇಟರಿ ಅಲರ್ಜಿ ಅಂತ ನಾವು ಮಾತಾಡ್ತಾ ಹೋದಾಗ ಅನದರ್ ಈಸ್ ಸ್ಕಿನ್ ಅಲರ್ಜಿ. ಸೊ ತುಂಬ ಒಂದು ಸ್ಕಿನ್ ಅಲರ್ಜಿ ಅಂತ ಬಂದಾಗ ನಾವು ಕಾಮನ್ ಆಗಿ ನೋಡ್ತಾ ಇರೋದು ಲೈಕ್ ಅಲರ್ಜಿಕ್ ಅಟ್ಟಿಕೇರಿಯಾ ಅಂತ ಹೇಳ್ತೀವಿ, ಎಷ್ಟೋ ಜನಕ್ಕೆ ಹೈವ್ಸ್ ಅಂತ ಹೇಳ್ತೀವಿ, ಒಂದು ಗ್ರೋತ್ ಇರುತ್ತೆ, ಒಂದು ಎಷ್ಟೋ ಜನಕ್ಕೆ ರ್ಯಾಷಸ್ ಬರ್ತಾ ಇರುತ್ತೆ. ಸೊ ರ್ಯಾಷಸ್ ಅನ್ನೋದು ಬೆಳಗ್ಗೆ ಸ್ನಾನ ಮಾಡಿದಾಗ ನನಗೆ ಬರುತ್ತೆ ಅಂತ ಎಷ್ಟೋ ಜನ ಇರ್ತಾರೆ. ಇಲ್ಲ ಎಷ್ಟೋ ಜನಕ್ಕೆ ಫಾರ್ ಎಕ್ಸಾಂಪಲ್ ಈ ಒಂದು ಪಾರ್ಥೇನಿಯಂ ಗಿಡದ ಹತ್ರ ಹೋದರೆ ನಂಗೆ ಅಲರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ಆ ಅಲರ್ಜಿ ಅನ್ನೋದು ಬಂದಾಗ ಇಮಿಡಿಯೇಟ್ಲಿ ಅವರ ಸ್ಕಿನ್ ಅನ್ನೋದು ಏನಾಗುತ್ತೆ, ಇಚ್ಚಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗೋದು, ರ್ಯಾಷಸ್ ಬರೋದು ಸ್ಟಾರ್ಟ್ ಆಗೋದು. ಸೊ ರೆಡ್ ಕಲರ್ ರ್ಯಾಷಸ್ ಆಗ್ತಾ ಬರುತ್ತೆ. ಸೊ ಈ ರೀತಿಯಾದ ಒಂದು ಗ್ರೋತ್ ನಾವು ನೋಡ್ತಾ ಬರ್ತೀವಿ. ಸೊ ಎಷ್ಟೋ ಜನ ಪೇಷಂಟ್ಸ್ ಅದಕ್ಕೆ ಏನು ಮಾಡ್ತಾರೆ, ಕ್ರೀಮ್ ಆಯಿಂಟ್ಮೆಂಟ್ ಹಚ್ಕೊಂಡು ಸೊ ಅದನ್ನು ಸಪ್ರೆಸ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿ ಇದ್ದಾಗ ಯಾರಿಗೆ ತುಂಬ ಸ್ಕಿನ್ ಅನ್ನೋದು ಡ್ರೈ ಆಗ್ತಾ ಇರುತ್ತೆ, ಸೊ ಅವರು ತುಂಬಾ ಮಾಯ್ಶ್ಚರೈಸರ್ಗಳನ್ನು ಅಪ್ಲೈ ಮಾಡ್ತಾ ಬರೋದು, ಸ್ಕಿನ್ನ ಮ್ಯಾಕ್ಸಿಮಮ್ ಡ್ರೈ ಆಗೋಕ್ಕೆ ಬಿಡದೇ ಇರೋದನ್ನು ನೋಡ್ಕೊಳ್ತಾ ಬರಬೇಕು. ಸೊ ಅದನ್ನು ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಈ ರೀತಿ ಚಿಕ್ಕ ಚಿಕ್ಕ ಒಂದು ಪ್ರಿವೆಂಟಿವ್ ಮೆಷರ್ಸ್ ತೊಗೊಳೋದ್ರಿಂದ ಅವ್ರ ಅಲರ್ಜಿನ ಮ್ಯಾಕ್ಸಿಮಮ್ ಅವ್ರು ವಿತೌಟ್ ಮೆಡಿಸಿನ್ಸ್ನು ಕಂಟ್ರೋಲ್ ಮಾಡ್ಕೋಬೋದು. ರೈಟ್ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಸ್ತಮಾ ಅಲರ್ಜಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಇನ್ನು ನಿಮಗೆ ಸಹ ಆಸ್ತಮಾ ಅಥವಾ ಅಲರ್ಜಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆಗಳು ಇವೆ ಅಂತಾದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ವಿಳಾಸ ಹೀಗಿದೆ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಶಾಖೆಗಳು ಮಲ್ಲೇಶ್ವರಂ, ಜಯನಗರ, ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ ಮತ್ತು ಹೊಸಪೇಟೆ. ಹಾಗೆ ಇತರೆ ಶಾಖೆಗಳು ಉಡುಪಿ, ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೊಲ್ಲಾಪುರ್, ಕೊಲ್ಲಾಪುರ್, ನಾಗ್ಪುರ್, ಔರಂಗಾಬಾದ್ ಹಾಗೂ ನಾಸಿಕ್. ದೂರವಾಣಿ ಸಂಖ್ಯೆ 08046664777 ಅಥವಾ 1800572222. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಓರಲ್ ಹೈಜೀನ್ ನಲ್ಲಿ ದೇಶದ ನಂಬರ್